ಸರ್ ಈ ಇಂಡಸ್ಟ್ರಿ ಅಂತ ಬಂದಾಗ ಬರೋದು ಪೇಮೆಂಟ್ ಪಾರ್ಟ್ ಇಶ್ಯೂಗಳು ಬೇಜಾರು. ಸೊ ನಾನು ಇಶ್ಯೂ ಕೇಳೋದಕ್ಕಿಂತ ಮುಂಚೆ ಫಸ್ಟ್ ತಗೊಂಡಂತ ಆಕ್ಟಿಂಗ್ ಕೆರಿಯರ್ ತಗೊಂಡಂತ ಫಸ್ಟ್ ಪೇಮೆಂಟ್ ಎಷ್ಟು? ಅದೇ ಹೇಳ್ದಲ್ಲ, ನಾನು ಆಗ್ಲೇ ಹೇಳ್ದೆ, ಬದುಕು ಸೀರಿಯಲ್ದು ಒಂದು ಎಕ್ಸಾಂಪಲ್ ಕೊಟ್ಟೆ. ಸೊ ಅದನ್ನ ಪೇಮೆಂಟ್ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ. ನಾನು ಲೀಡ್ ಆರ್ಟಿಸ್ಟ್ ಆಗಿ ಯಾವಾಗ ಸ್ಟಾರ್ಟ್ ಮಾಡಿದೆ ನನ್ನ ಕೆರಿಯರ್ ಅಗ್ನಿಸಾಕ್ಷಿ ಇದ್ದಲ್ವಾ, ಅಲ್ಲಿ ನಾನು ತಗೊಂಡಿದ್ದೆ ಪೇಮೆಂಟ್ 1250. ಇಂಡಸ್ಟ್ರಿಯಲ್ಲಿ ಹೆಂಗೆ ಅಂತಂದ್ರೆ 50 ರೂಪಾಯಿ ಮುಖನೂ ಸಹಿತ ನೋಡ್ತಾರೆ. 1250ನೇ ಯಾಕೆ? ನಾನು ಅದನ್ನೇ ಕೇಳಿದ್ದು. ನಾನು ಕೇಳಿದ್ದು ಪೇಮೆಂಟ್ ಅದಲ್ವೇ ಅಲ್ಲ. ಆಮೇಲೆ ಒಂದು ಮೇಜರ್ ಲೀಡ್ ಆರ್ಟಿಸ್ಟ್ ಅಂತ ಬಂದಾಗ ಅದು ಪೇಮೆಂಟ್ ಅಲ್ಲ. ಕಾಸ್ಟ್ಯೂಮ್ ನಾವೇ ತಗೊಂಡ್ಬರ್ಬೇಕು, ನಾವೇ ಹುಡುಗರಿಗೆ ಎಸ್ಪೆಷಲಿ ಬೈಕು ಕಾರು ಏನ್ ತರ್ತಿರೋ ನೀವೇ ತಗೊಂಡ್ಬರ್ಬೇಕು. ಕನ್ವೆನ್ಸ್ ಅಂತ ಕೊಡ್ತಾರೆ. ಆ ಕನ್ವೆನ್ಸ್ ಹೆಂಗಾಗತ್ತೆ ಅಂತಂದ್ರೆ ಇಲ್ಲಿಂದ 70 ಕಿಲೋಮೀಟರ್ ಇದ್ರು ಅದೇ ಕನ್ವೆನ್ಸ್, ಇಲ್ಲಿಂದ 7 ಕಿಲೋಮೀಟರ್ ಇದ್ರು ಅದೇ ಕನ್ವೆನ್ಸ್. ಈ ತರದೆಲ್ಲ ಪ್ರಾಬ್ಲಮ್ಗಳಿತ್ತು ಇನಿಷಿಯಲ್ ಸ್ಟೇಜ್ ಅಲ್ಲಿ. ಇವಾಗ ನಾವೆಲ್ಲ ತುಂಬಾ ಹುಷಾರಾಗಿದ್ದೀವಿ, ಅದನ್ನ ಯಾಮಾರ್ಸಕ್ಕಾಗಲ್ಲ. ಆಡ್ಕೊಳ್ಳೋರಿಗೆ ನೋಡ್ಕೊಂಡು ಉಟ್ಕೊಳ್ಳೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇರ್ಲಿ, ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ಮಾಡ್ತಿರೋಣ ಅಷ್ಟೇ. ಉಟ್ಕೊಳ್ಳೋರು ಇರ್ಬೇಕು ಅಂತ ಅಲ್ಲ, ಉರ್ಕೊಳ್ಳೋದು ಅಂತಲ್ಲ, ಕೈಲಾಗ್ದಿದ್ದವನು ಉರ್ಕೊಳ್ಳೋದು ಯಾವತ್ತು ನನ್ನ ಪ್ರಕಾರ. ಅವನ ಕೈಲಿ ನಾನೇನೋ ಮಾಡಿದ್ದು ಅವನ ಕೈಲಿ ಮಾಡೋಕ್ಕಾಗಲ್ಲ ಅಂದಾಗ ಮಾತ್ರ ಅಲ್ವಾ ಅದು ಉರ್ಕೊಳ್ಳೋದು. ಅಥವಾ ನಾನೇನೋ ಬೆಳೆದಿದ್ದೀನಿ, ನನಗಿಂತನೂ ಬೆಳೆಯೋಕ್ಕಾಗಿಲ್ಲ ಅಥವಾ ನನ್ನಷ್ಟು ಬೆಳೆಯೋಕ್ಕಾಗಿಲ್ಲ ಅನ್ನೋನಿಗೆ ಮಾತ್ರ ಉರ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ ಡೆಸ್ಟಿನಿ ಅನ್ನೋದು ಬೇರೆ ಇರುತ್ತೆ. ನಾನು ಅಣ್ಣವ್ರ ಥರ ಆಗಬೇಕು, ನಾನು ವಿಷ್ಣು ಸರ್ ಥರ ಆಗಬೇಕು, ಈಗ ಲೇಟೆಸ್ಟ್ ಆಗಿ ನಾನು ಯಶ್ ಅವ್ರ ಥರ ಆಗಬೇಕು. ಬಿಕಾಸ್ ಅವರೆಲ್ಲ ರೋಲ್ ಮಾಡೆಲ್ ಆಗಿ ತಗೊಳ್ಳಿ. ಆ ಥರ ಆಗಬೇಕು ಅಂದ್ಕೊಳ್ಳೋದು ಸಹಜ, ಬಟ್ ಅದು ನಾನೇ ಅಂತ ಅಂದ್ಕೊಳ್ಳೋದು ತಪ್ಪು. ಸರ್ ಈ ಇಂಡಸ್ಟ್ರಿ ಅಂತ ಬಂದಾಗ ಬರೋದು ಪೇಮೆಂಟ್ ಪಾರ್ಟ್ ಇಶ್ಯೂಗಳು ಬೇಜಾರು. ಸೊ ನಾನು ಇಶ್ಯೂ ಕೇಳೋದಕ್ಕಿಂತ ಮುಂಚೆ ನೀವು ಫಸ್ಟ್ ತಗೊಂಡಂತ ಆಕ್ಟಿಂಗ್ ಕೆರಿಯರ್ ತಗೊಂಡಂತ ಫಸ್ಟ್ ಪೇಮೆಂಟ್ ಎಷ್ಟು? ಅದೇ ಹೇಳ್ದಲ್ಲ, ನಾನು ಆಗ್ಲೇ ಹೇಳ್ದೆ, ಬದುಕು ಸೀರಿಯಲ್ದು ಒಂದು ಎಕ್ಸಾಂಪಲ್ ಕೊಟ್ಟೆ. ಅದು ಕನ್ವೀನಿಯನ್ಸ್ ಅಷ್ಟೇ. ಸೊ ಅದನ್ನ ಪೇಮೆಂಟ್ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ. ನಾನು ಲೀಡ್ ಆರ್ಟಿಸ್ಟ್ ಆಗಿ ಯಾವಾಗ ಸ್ಟಾರ್ಟ್ ಮಾಡಿದೆ ನನ್ನ ಕೆರಿಯರ್ ಅಗ್ನಿಸಾಕ್ಷಿ ಇದ್ದಲ್ವಾ, ಸೊ ಅಲ್ಲಿ ನಾನು ತಗೊಂಡಿದ್ದೆ ಪೇಮೆಂಟ್ ಅಂತ ಮೆನ್ಷನ್ಡ್ 1250. ಇಂಡಸ್ಟ್ರಿಯಲ್ಲಿ ಹೆಂಗೆ ಅಂತಂದ್ರೆ 50 ರೂಪಾಯಿ ಮುಖನೂ ಸಹಿತ ನೋಡ್ತಾರೆ. 1250ನೇ ಯಾಕೆ? ನಾನು ಅದನ್ನೇ ಕೇಳಿದ್ದು. ನಾನು ಕೇಳಿದ್ದು ಪೇಮೆಂಟ್ ಅದಲ್ವೇ ಅಲ್ಲ. ಆಮೇಲೆ ಒಂದು ಮೇಜರ್ ಲೀಡ್ ಆರ್ಟಿಸ್ಟ್ ಅಂತ ಬಂದಾಗ ಅದು ಪೇಮೆಂಟ್ ಅಲ್ಲ. ಕಾಸ್ಟ್ಯೂಮ್ ನೀವೇ ತಗೊಳ್ಬೇಕು. ಕಾಸ್ಟ್ಯೂಮ್ ನಾವೇ ತಗೊಂಡ್ಬರ್ಬೇಕು. ಆಮೇಲೆ ನಾವೇ ಹುಡುಗರಿಗೆ ಎಸ್ಪೆಷಲಿ ಬೈಕು ಕಾರು ಏನ್ ತರ್ತಿರೋ ನೀವೇ ತಗೊಂಡ್ಬರ್ಬೇಕು. ಕನ್ವೆನ್ಸ್ ಅಂತ ಕೊಡ್ತಾರೆ. ಆ ಕನ್ವೆನ್ಸ್ ಹೆಂಗಾಗತ್ತೆ ಅಂತಂದ್ರೆ ಇಲ್ಲಿಂದ 70 ಕಿಲೋಮೀಟರ್ ಇದ್ರು ಅದೇ ಕನ್ವೆನ್ಸ್, ಇಲ್ಲಿಂದ 7 ಕಿಲೋಮೀಟರ್ ಇದ್ರು ಅದೇ ಕನ್ವೆನ್ಸ್. ಈ ತರದೆಲ್ಲ ಪ್ರಾಬ್ಲಮ್ಗಳಿತ್ತು ಇನಿಷಿಯಲ್ ಸ್ಟೇಜ್ ಅಲ್ಲಿ. ಇವಾಗ ನಾವೆಲ್ಲ ತುಂಬಾ ಹುಷಾರಾಗಿದ್ದೀವಿ, ಅದನ್ನ ಯಾಮಾರ್ಸಕ್ಕಾಗಲ್ಲ. ಸೊ ಇನಿಷಿಯಲ್ ಅಲ್ಲಿ ಅವ್ರುಗಳು ಎಲ್ಲ ಕಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ, ಅವರ ಒಂದು ಬೆನಿಫಿಟ್ಸ್ಗೋಸ್ಕರ, ಪ್ರೊಡಕ್ಷನ್ ಹೌಸ್ ಬೆನಿಫಿಟ್ಸ್ಗೋಸ್ಕರ. ಫೈನ್, ಅದು ಓಕೆ, ತೊಂದರೆ ಇಲ್ಲ. ನನಗೂ ಒಂದು ಚಾನ್ಸ್ ಬೇಕಿತ್ತು, ನಾನು ಒಂದು ಚಾನ್ಸ್ ತಗೊಂಡೆ, ಇರ್ಲಿ ಪರವಾಗಿಲ್ಲ. ಬಟ್ ಅದು ಒಂದು 3 years ತನಕ ತುಂಬಾ ಪ್ರಾಬ್ಲಮ್ ಆಯ್ತು. ಅಂಡ್ ಇವನ್ ನಾನು ಅಗ್ನಿಸಾಕ್ಷಿ ಮಾಡ್ಬೇಕಾದ್ರೆ ಸೆಟ್ಟಿಗೆ ನಡ್ಕೊಂಡ್ ಬರ್ತಿದ್ದೆ ಟಿಲ್ 7 months. ಸಾಕಾಗ್ತಿರ್ಲಿಲ್ಲ, ನಂತರ ವೆಹಿಕಲ್ ಇರ್ಲಿಲ್ಲ, ನಡ್ಕೊಂಡ್ ಬರ್ತಾ ಇದ್ದೆ. ಚಂದ್ರು ಸರ್ ಮನೇಲಿ ಇದ್ರಿ ಅಂತ ಕೇಳ್ಪಟ್ಟೆ. ಚಂದ್ರು ಸರ್ ಮನೆ ಅಂದ್ರೆ ಅವ್ರು ಇರೋ ಮನೆ ಅಲ್ಲ, ಅವ್ರದೊಂದು ಇನ್ನೊಂದು ಮನೆ ಇತ್ತು, ಅಲ್ಲಿ ನಾನು ಲೀಸ್ ಅಲ್ಲಿ ಇದ್ದೆ. ಸೊ ಆತರ ಅವ್ರ ಮನೆ ಅಂದ್ರೆ ಅವ್ರ ಮನೆ ಅಲ್ಲ, ಅವ್ರದ್ದು ಓನ್ ಪರ್ಚೇಸ್ ಇನ್ನೊಂದು ಮನೆ ಇತ್ತು. ಈಗ ಅಲ್ಲಿ ರಾಜ್ಬಿ ಶೆಟ್ಟಿ ಇದಾರೆ, ಆವಾಗಿದ್ದು ನನ್ನ ಮನೇಲಿ. ಅದು ತುಂಬಾ ಚೆನ್ನಾಗಿತ್ತು. ಇವೆಲ್ಲ ಬಾಗಿಲು ಓಪನ್ ಮಾಡ್ರೆ ಕೆರೆ, ತುಂಬಾ ಒಳ್ಳೆ ವೆದರ್, ತುಂಬಾ ಚೆನ್ನಾಗಿತ್ತು. ಸೊ ಅದಾದ್ಮೇಲೆ ನಾನು ಇವಾಗ ಶಿಫ್ಟ್ ಆಗಿತ್ತು. ಈ ಮಧ್ಯದಲ್ಲಿ ಎಲ್ಲಾದ್ರೂ ಕ್ರಶ್ ಲವ್ ಅಂತ ಆಗಿದ್ಯಾ ಸರ್? ನಮ್ ಕೆಲಸ ಅಷ್ಟೇನೆ ಸರ್. ಆದ್ರೂ ಒಂದು ಏಜ್ ಅಲ್ಲಿ ಕೆಲ್ಸದ ಮೇಲೆ ಭಾರಿ ಕ್ರಶ್ ಇದೆ ನನಗೆ ಸರ್. ಒಂದು ಏಜ್ ಅಲ್ಲಿ ಇದು ಆಬ್ವಿಯಸ್ಲಿ ಅಲ್ಲ. ಕಾಲೇಜ್ ಡೇಸ್ ಗೆ ಹೋಗೋಣ. ಕಾಲೇಜ್ ಡೇಸು, ಹೈಸ್ಕೂಲ್ ಡೇಸು ಎಲ್ಲಾ ಟೈಮಲ್ಲೂ ಆಗಿದೆ. ಹಂಗಂತ ಅದನ್ನ ಸೀರಿಯಸ್ ಆಗಿ ತಗೊಂಡ್ ಹೋಗಕ್ಕಾಗಲ್ಲ. ಇವಾಗ ಮೆಚುರಿಟಿ ಬಂದ್ಬಿಟ್ಟಿದೆ ನಮ್ಗೆ. ಆಕ್ಟ್ ಮಾಡು, ಪೇಮೆಂಟ್ ಇಸ್ಕೊ, ಬಾ ಅಷ್ಟೇ. ಸೊ ಇವಾಗ್ಲೂ ಯಾವ್ದೋ ಒಂದ್ ಸಾಂಗ್ ಕೇಳಿದಾಗ ಸೈಡ್ ಅಲ್ಲಿ ನಿಮ್ ಕ್ರಶ್ ನೆನಪಾಗೋದು ಆತರ ಎಲ್ಲ ಸೀನ್? ಇಲ್ಲಪ್ಪ, ಅದು ಒಂದು ಮೆಚುರಿಟಿನ ದಾಟ್ ಬಂದ್ಬಿಟ್ಟಿದೀವಿ ಅಂತ ಅನಿಸ್ತಿದೆ. ಅವಾಗದ್ ಯಾವ್ದಾದ್ರು ಮೆಮೊರಿ? ಇಲ್ಲ, ಆತರ ಎಲ್ಲ ಏನೂ ಇಲ್ಲ, ಯಾವ್ದು ನಥಿಂಗ್. ನಮ್ಗೆ ಆತರ ಏನಂತಾರೆ, ಟೈಮ್ ನ ನಾವು ಯೂಸ್ ಮಾಡ್ಕೊಂಡಿಲ್ವಾ ಅಂತ. ಆಬ್ವಿಯಸ್ಲಿ ಇರ್ಬೋದು. ಟೈಮ್ ತುಂಬಾ ಕಡಿಮೆ. ಡ್ಯಾನ್ಸ್ ಕ್ಲಾಸು ಮನೆ,
ಇತ್ತು ಕ್ರಶ್ ಮತ್ತೊಂದು ಆ ತರದೆಲ್ಲ ಸಣ್ಣ ಪುಟ್ಟ ಇರೋದೇ ನಿಮ್ಗೆ ಯಾವ್ದು ಪ್ರಪೋಸಲ್ ಈಗ ಮಾಸ್ಟರ್ ಅಂತ ಅಂದ್ರೆ ಆಬ್ವಿಯಸ್ಲಿ ಸ್ಟೂಡೆಂಟ್ ಕಡೆಯಿಂದ ಬರುತ್ತೆ. ನನಗೆ ಯೂಶಲಿ ತುಂಬಾ ಎಲ್ಲ ಪ್ರೈಮರಿ ಸ್ಕೂಲ್ಸ್ ಮಕ್ಕಳುಗಳೇ ಜಾಸ್ತಿ ಇದ್ದಿದ್ದು ನನ್ನ ಸ್ಟೂಡೆಂಟ್ಸ್ ಆಗಿ. ಇವಾಗೆಲ್ಲ ಎಷ್ಟೋ ಜನಕ್ಕೆ ಮದುವೆ ಆಗ್ಬಿಟ್ಟಿದೆ. ಆಕ್ಟಿಂಗ್ ಕೆರಿಯರ್ ಬಂದ್ಮೇಲೆ ಈ ತರ ಹುಚ್ಚೆದ್ದು ಬಂದಿರೋದು ಅಂತ ಇಲ್ವಾ? ಸೋಷಿಯಲ್ ಮೀಡಿಯಾ ಅದ್ರಲ್ಲಿ ಈಗಲೂ ಕೆಲವೊಬ್ರು ಪಾಪ ಇಷ್ಟ ಪಡ್ತಿದೀವಿ ಅದು ಇದು ಅಂತ ಕಳಿಸ್ತಿರ್ತಾರೆ. ನಯವಾಗಿ ಥ್ಯಾಂಕ್ ಯು ಅಂತ ಹೇಳ್ತೀವಿ. ಸಿ ಆನ್ ಸ್ಕ್ರೀನ್ ನೋಡಿ ಇಷ್ಟಪಡೋದು ಬೇರೆ, ನಮ್ಮ ಪರ್ಸನಲ್ ಒಂದು ಏನಿರುತ್ತೆ ಅದನ್ನೆಲ್ಲ ನೋಡಿ ಇಷ್ಟಪಡೋದೇ ಬೇರೆ. ಸೊ ಆಬ್ವಿಯಸ್ಲಿ ಅವರಿಗೆ ಸೀರಿಯಲ್ ಅಲ್ಲಿ ನಮ್ ತರ ಒಂದು ಫೇಸ್ಗಳು ಒಬ್ಬೊಬ್ರಿಗೆ ಇಷ್ಟ ಆಗ್ತಾರೆ. ಸೊ ಹಾಗಾಗಿ ಎಲ್ರಿಗೂ ನಾವು ಇಷ್ಟ ಆಗ್ಬೇಕು ಅಂತಿಲ್ಲ. ನಮ್ಮನ್ನು ಇಷ್ಟಪಡೋರಿಗೆ ಖಂಡಿತವಾಗ್ಲೂ ನಾವು ಥ್ಯಾಂಕ್ ಯು ಅಂತ ಹೇಳ್ಬೇಕಷ್ಟೆ. ಯಾಕಂದ್ರೆ ಅವರ ಒಂದು ವೆಲ್ ವಿಶ್ ಇಂದಾನೆ ನಾವು ಇಷ್ಟು ದೂರ ಬಂದಿರೋದು. ಓಕೆ, ಆಡ್ಕೊಳ್ಳೋರಿಗೆ ನೋಡ್ಕೊಂಡು ಉಟ್ಕೊಳ್ಳೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇರ್ಲಿ, ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ಮಾಡ್ತಿರೋಣ ಅಷ್ಟೇ. ಜಾಸ್ತಿ ಆಗ್ಲ ಕಮ್ಮಿ ಆಗ್ಲಲ್ಲ ಸ್ಟಾಪ್ ಮಾಡ್ಲಾ? ಇಲ್ಲ ಮಾಡಿ, ಉಟ್ಕೊಳ್ಳೋರು ಇರ್ಬೇಕು ಅಂತನಾ? ಅಲ್ಲ, ಉರ್ಕೊಳ್ಳೋದು ಅಂತ ಅಲ್ಲ, ಕೈಲಾಗ್ದಿದ್ದವನು ಉರ್ಕೊಳ್ಳೋದು ಯಾವತ್ತೂ ನನ್ನ ಪ್ರಕಾರ. ಅವನ ಕೈಲಿ ನಾನೇನೋ ಮಾಡಿದ್ದು ಅವನ ಕೈಲಿ ಮಾಡೋಕ್ಕಾಗಲ್ಲ ಅಂದಾಗ ಮಾತ್ರ ಅಲ್ವಾ ಅದು ಉರ್ಕೊಳ್ಳೋದು. ಅಥವಾ ನಾನೇನೋ ಬೆಳೆದಿದ್ದೀನಿ, ನನಗಿಂತನೂ ಬೆಳೆಯೋಕ್ಕಾಗಿಲ್ಲ ಅಥವಾ ನನ್ನಷ್ಟು ಬೆಳೆಯೋಕ್ಕಾಗಿಲ್ಲ ಅನ್ನೋನಿಗೆ ಮಾತ್ರ ಉರ್ಕೊಳಕ್ಕಾಗೋದು. ಆಮೇಲೆ ಪ್ರತಿಯೊಬ್ಬ ಮನುಷ್ಯಂಗೂ ಡೆಸ್ಟಿನಿ ಅನ್ನೋದು ಬೇರೆ ಇರುತ್ತೆ. ನನಗಾಗಿದ್ದೆ ನಿಮಗಾಗಬೇಕು, ನಿಮ್ಗಾಗಿದ್ದೆ ನನಗಾಗಬೇಕು. ಈಗ ತುಂಬ ಜನ ಹೇಳ್ತಾರೆ ನಾನು ಅಣ್ಣವ್ರ ಥರ ಆಗಬೇಕು, ನಾನು ವಿಷ್ಣು ಸರ್ ಥರ ಆಗಬೇಕು, ಈಗ ಲೇಟೆಸ್ಟ್ ಆಗಿ ನಾನು ಯಶ್ ಅವ್ರ ಥರ ಆಗಬೇಕು. ಬಿಕಾಸ್ ಅವರೆಲ್ಲ ರೋಲ್ ಮಾಡೆಲ್ ಆಗಿ ತಗೊಳ್ಳಿ. ಆ ಥರ ಆಗಬೇಕು ಅಂದ್ಕೊಳ್ಳೋದು ಸಹಜ, ಬಟ್ ಅದು ನಾನೇ ಅಂತ ಅಂದ್ಕೊಳ್ಳೋದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ. ಅವ್ರು ಅದಕ್ಕೆ ಅಲ್ಲಿ ಹೋಗಿ ರೀಚ್ ಆಗೋದಕ್ಕೆ ಅವರವರ ಶ್ರಮಗಳು ಹೇಗಿತ್ತು ಅದು ನಮ್ಗೆ ಯಾರು ಥಿಂಕ್ ಮಾಡಲ್ಲ. ನಾವು ಕನ್ಸು ಕಾಣೋರು ಶ್ರಮ ಪಡೋದು ಯಾರಿಗೂ ಬೇಕಾಗಿಲ್ಲ. ಇಲ್ಲಿ ಬೇಕಾಗಿರೋದು ಒಂದೇ ಸಕ್ಸಸ್ ಬೇಕು, ಸಕ್ಸಸ್ ಮಂತ್ರ ಬೇಕು. ಆ ಸಕ್ಸಸ್ ಮಂತ್ರಕ್ಕೆ ಎಷ್ಟು ಸ್ಟೆಪ್ಗಳ ಶ್ರಮಗಳ ಇದಾವೆ ಯಾರಿಗೂ ಕಾಣಿಸಲ್ಲ. ಎಸ್, ಎಲ್ರಿಗೂ ಒಂದು ಟೈಮ್ ಬರುತ್ತೆ, ಅಲ್ಲಿ ತನಕ ವೇಟ್ ಮಾಡಬೇಕು. ನಿಮ್ದೇ ಆದಂತ ಟೈಮ್ ಬರ್ದಿದ್ದಾನೆ ಭಗವಂತ. ಎಸ್, ನಾನು ಆಗ್ಲೇ ಹೇಳ್ದಂಗೆ ತುಂಬಾ ಪುವರ್ ಕ್ಲಾಸ್ ಅಂತ ನಾನು ಆಗ್ಲೇ ಹೇಳಿದೆ. ನೀವು ಹೇಳಿದ್ರಿ ತುಂಬಾ ಪುವರ್ ಅಲ್ಲ, ಮಿಡಲ್ ಅಂತ. ಸೊ ನಿಮ್ಮಮ್ಮ ಹಂಗೆ ನಿಮ್ಮನ್ನ ಬೆಳೆಸಿದ್ದಾರೆ, ರೈಟ್? ಸೊ ನಮ್ದೆಲ್ಲ ಅಂದ್ರೆ ತಿಂಗಳ ಬೇಸ್ ಅಲ್ಲಿ ಸ್ಯಾಲ್ರಿ ಬರುತ್ತೆ. ಸೊ ನಮ್ದೊಂದು ಡ್ರೀಮ್ ಇರುತ್ತೆ, ಫಸ್ಟ್ ಸ್ಯಾಲ್ರಿ ಬಂದಾಗ ಅಮ್ಮನ್ಗೆ ಇದ್ ಕೊಡ್ಬೇಕು ಅವ್ರ ಏನೋ ಒಂದ್ ಮಾಡ್ಬೇಕು ಅಂತ. ಸೊ ನಿಮ್ದು ಆತರ ಯಾವುದೇ ಡ್ರೀಮ್ಗಳು ಇರ್ಲಿಲ್ವಾ? ಅಂದ್ರೆ ಫಸ್ಟ್ ಸ್ಯಾಲ್ರಿ ಬಂದಾಗ ಫಸ್ಟ್ ಬಾಡಿಗೆ ಕೊಡಬೇಕು ಅಂತ ಇತ್ತು. ಯಾಕಂದ್ರೆ ಬೆಂಗಳೂರಲ್ಲಿ ಬದುಕೋದು ಅಷ್ಟು ಈಸಿ ಇರ್ಲಿಲ್ಲ. ಓಕೆ, ನನ್ನ ಕಮಿಟ್ಮೆಂಟಿಗೆ ಫಸ್ಟ್ ಬಾಡಿಗೆ ಕೊಟ್ಕೊಂಡ್ಬಿಡ್ಬೇಕು, ಆಮೇಲೆ ನನ್ನ ಊಟ ಫಸ್ಟ್ ನೋಡ್ಕೊಬೇಕು ನಾನು, ಆಮೇಲೆ ನನ್ನ ಜೋಬಲ್ಲಿ ಎಷ್ಟು ಉಳಿಯುತ್ತೆ ಅದ್ರ ಮೇಲೆ ನಾನು ಖರ್ಚು ಮಾಡ್ಕೋಬೇಕಾಗಿತ್ತು. ರೋಡಲ್ಲಿ ಹೋಗೋ ಬಟ್ಟೆಗಳನ್ನು ಸಹಿತ ತಗೊಂಡಿದ್ದೀನಿ ನಾನು. ಅಂದ್ರೆ ಈಗಲೂ ತುಂಬಾ ಚೆನ್ನಾಗಿರೋ ಅಲ್ಲೂ ತಗೋತೀನಿ ನಾನು, ಅದೇನು ದೊಡ್ಡ ವಿಚಾರ ಅಲ್ಲ. ನನಗೇನು ಬ್ರ್ಯಾಂಡೆಡೇ ಹಾಕ್ಬೇಕು ಮತ್ತೊಂದು ಏನೂ ಇಲ್ಲ. ನನ್ನ ಹತ್ರ 100 ರೂಪಾಯಿ ಶರ್ಟು ಇದೆ, ತುಂಬಾ ಕಾಸ್ಟ್ಲಿ ಶರ್ಟ್ಸು ಇದೆ. ಓಕೆ, ಸೊ ಅಂದ್ರೆ ನಮ್ಮ ಕಣ್ಣಿಗೆ ಏನ್ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅದನ್ನ ನಾವು ವೇರ್ ಮಾಡಿದ್ರೆ ಸಾಕು, ಅಥವಾ ನಮ್ಮ ಕಂಫರ್ಟ್ ವೇರ್ ಮಾಡಿದ್ರೆ ಸಾಕು. ನಾವು ಜನರ ಕಣ್ಣಿಗೋಸ್ಕರ ಬದುಕ್ತೀವಿ ಅಂತಂದ್ರೆ ಇಲ್ಲ. ಹಂಗಾಗಿ ನನ್ನ ಅಮ್ಮಂಗಾಗ್ಲಿ ಅಥವಾ ಮನೇಲಿ ಯಾರು ಇರ್ತಾರೋ ಅವ್ರಿಗಾಗ್ಲಿ, ದೊಡ್ಡಮ್ಮ ಮತ್ತೊಬ್ರು, ನನ್ನ ಕೈಲಿ ಏನ್ ಜಾಸ್ತಿ ಇತ್ತಾ ಅವಾಗ ನಾನು ಕೇಳ್ತೀನಿ ಬೇಕಾ ಹೇಗೆ ಅಂತ. ತಗೊಂಬರೋದು ತಗೊಂಬ. ಜವಾಬ್ದಾರಿ ಅನ್ನೋದು ಇರ್ಲಿಲ್ವಾ ಮನೆದು? ಅಂದ್ರೆ ಇಲ್ಲ ಆ ತರ ಏನ್ ಇರ್ಲಿಲ್ಲ. ಯಾಕಂದ್ರೆ ಅಮ್ಮ LIC ಏಜೆಂಟ್ ಆಗಿ ಅವರ ಒಂದು ಕಾಲ್ ಮೇಲೆ ಅವರು LIC ಏಜೆಂಟ್ ಆಗಿದ್ರು. ಅದರಿಂದಾನೆ ನಮ್ಮನ್ ಸಾಕಿದ್ದು. ಅಪ್ಪನೂ ನೋಡ್ಕೊಂಡಿದ್ದು ಅದರಿಂದಾನೆ. ನಮ್ಮ ಹತ್ರ 1 ರೂಪಾಯಿ ಇಲ್ಲಿವರೆಗೂ ಕೇಳಿರ್ಲಿಲ್ಲ. ಸೊ ಎಲ್ಲನೂ ಅವರೇ ನೋಡ್ಕೊತಾ ಇದ್ರು. ಸೊ ಜೊತೆಗೆ ರಿಲೇಟಿವ್ಸ್ ಹೆಲ್ಪ್ ಮಾಡೋರು, ನನ್ನ ಮಾವನ ಕಡೆಯವರೆಲ್ಲ, ನನ್ನ ಚಿಕ್ಕಪ್ಪ ಅವರೆಲ್ಲ. ಕೋಮಕ್ಕೆ ಹೋಗಕ್ಕೆ ಏನ್ ರೀಸನ್ ಆಯ್ತು? ಇನ್ಸುಲಿನ್ ಓವರ್ ಡೋಸ್ ಆಗಿದೆ. ಇನ್ಸುಲಿನ್ ನೀವು ಅದೊಂದು ಇರುತ್ತೆ. ಈಗ ಡಾಕ್ಟರ್ ನಿಮ್ಗೆ ಡಯಾಬಿಟಿಕ್ ಇದೆ ಅಂತಂದ್ರೆ ಕೆಲವೊಬ್ರು ಪ್ರಿಫರ್ ಮಾಡ್ತಾರೆ ಇನ್ಸುಲಿನ್ ತಗೊಳ್ಳಿ ಅಂತ. ಅದು ಇಂಜೆಕ್ಟ್. ಆ ಇಂಜೆಕ್ಷನ್ ನ ನೀವು ಆಫ್ಟರ್ ಫುಡ್ ಅವ್ರು ಬಿಫೋರ್ ಫುಡ್ ತಗೋಬೇಕು. ಅದನ್ನ ತಗೊಂಡಾದ್ಮೇಲೆ ನೀವು ತಿಂಡಿ ತಿನ್ಬೇಕು, ಇಲ್ಲ ತಿಂಡಿ ತಿಂದಾದ್ಮೇಲೆ ತಗೋಬೇಕಲ್ವಾ. ಅಪ್ಪ ಮರ್ತು ಬಿಟ್ಟಿದ್ದಾರೆ, ಅದು ಮರ್ತು ಮಲಗ್ಬಿಟ್ಟಿದ್ದಾರೆ. ಅದು ಒಂದು ಕಂಪ್ನಿ ಪಾರ್ಟಿ ಮುಗಿಸ್ಕೊಂಡ್ ಬಂದಾಗ ಅದು ಅವ್ರಿಗೆ ಆ ಹ್ಯಾಂಗ್ ಓವರ್ ಅಲ್ಲಿ ಗೊತ್ತೇ ಆಗ್ಲಿಲ್ಲ. ಮತ್ತೆ ತಿಂಡಿ ತಿಂದಿದ್ದೀನಿ ಮರ್ತು ಬಿಟ್ಟಿದ್ದೀನಿ ಅನ್ಕೊಂಡು ಮತ್ತೆ ಚುಚ್ಕೊಂಡಿದ್ದಾರೆ. ಅದು ಮನೇಲಿ ಯಾರು ಇರ್ಲಿಲ್ಲ. ನಾನು ಸ್ಕೂಲ್ಗೆ ಹೋಗಿದ್ದೆ, ಅಣ್ಣ ಇದ್ದ, ಅಣ್ಣ ಕಾಲೇಜ್ಗೆಲ್ಲ ಹೋಗಿದ್ದ. ಸೊ ಏನಾಗೋಯ್ತು, ಅಮ್ಮ ಒಬ್ಬರೇ ಇದ್ರು. ಸೊ ಅದು ರಿಯಾಕ್ಷನ್ ಆಗಿ ನಮಗೂ ಗೊತ್ತಾಗ್ಲಿಲ್ಲ,
ಹಾಸ್ಪಿಟ್ಲಿಗೆ ಹೋಗೋ ಟೈಮಲ್ಲಿ ಕೋಮಾಗಿ ಜಾರ್ಬಿಟ್ಟಿದ್ದಾರೆ. ನಾನು ಇದಕ್ಕೆ ಹೇಳೋದು ತುಂಬ ಜನಕ್ಕೆ, ಈ ಶುಗರ್ ಪೇಷಂಟ್ಸು, BP ಈ ಥರ ಯಾರಿಗಿರುತ್ತೆ ಅವ್ರಿಗೆ ಒಬ್ರಿಗೆ ಡಾಕ್ಟ್ರಿಗೆ ಹೋಗ್ಬಿಟ್ಟು ಕನ್ಸಲ್ಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಬೇಡಿ ಅಂತ. ಯಾಕೆ ಅಂತಂದರೆ ನಮ್ಮ ತಂದೆನೂ ಅದೇ ಕೆಲಸ ಮಾಡಿದ್ದು. ನಮ್ಮಮ್ಮ ಈ ಥರ ಕೇಳಿ ನಾನು ಬರ್ತೀನಿ ಅಂತ ಹೇಳಿದಾಗ ಇಲ್ಲ ನಾನು ಹೋಗಿ ಮಾತಾಡ್ಕೊಂಡ್ಬರ್ತೀನಿ ಡಾಕ್ಟರ್ ಹತ್ರ ಅಂತ ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬಂದಿದ್ದಾರೆ. ಕೆಲವೊಂದು ಡಾಕ್ಟ್ರ್ ಹೇಳಿರ್ತಾರೆ ಹಿಂಗೆ ಪ್ರೊಸೀಜರ್ಸು ಅಂತ. ಎಲ್ಲನೂ ಪೇಷಂಟ್ ಬಂದ್ಬಿಟ್ಟು ಅವ್ರ ಮನೆಯವ್ರಿಗೆ ಹೇಳಿರಲ್ಲ, ಮರ್ತೋಗಿರ್ಬೋದು, ಅಥವಾ ಬೇಕು ಏನೋ ಹೆದರು ಬಿಡ್ತಾರೋ ಅಂತ ಹೇಳ್ದೇನೂ ಇರ್ಬೋದು. ಈ ಥರ ಎಲ್ಲ ನಡೆದಿರುತ್ತೆ ಹಿಸ್ಟ್ರಿಗಳು. ಬಟ್ ನಮಗೆ ಮನೆಯವರಾಗಿ ನಾವು ತಿಳ್ಕೊಂಡಿರ್ಬೇಕಾಗುತ್ತೆ. ನಮ್ಮ ಮೆಚ್ಯೂರಿಟಿಗೆ ಡಾಕ್ಟ್ರು ಏನಂತ ಹೇಳಿದ್ರು, ಏನು ಪ್ರಿಸ್ಕ್ರಿಪ್ಷನ್ಸ್ ಕೊಟ್ಟಿದ್ದಾರೆ, ಯಾವ ಟೈಮಲ್ಲಿ ಇದು ತೊಗೋಬೇಕಂತೆ, ಏನು ಮಾಡಬೇಕಂತೆ. ಇನ್ ಕೇಸ್ ಈ ಥರ ಓವರ್ ಡೋಸ್ ಆದಾಗ ಬ್ಲಡ್ ಏನಂತಾರೆ ಶುಗರ್ನ ನಾವು ಹೇಗೆ ಮ್ಯಾನೇಜ್ ಮಾಡಬೇಕು ಇದನ್ನೆಲ್ಲ ಅವ್ರು ಹೇಳ್ಕೊಟ್ಟಿರ್ತಾರೆ. ನಮಗೆ ಗೊತ್ತೇ ಆಗಲಿಲ್ವಲ್ಲ. ಅಟ್ಲೀಸ್ಟ್ ಸಕ್ಕರೆ ನೀರೋ ಅಥವಾ ಏನಂತಾರೆ ನಿಂಬು ಜ್ಯೂಸೋ ಏನೋ ಆ ಟೈಮ್ ಕೂರ್ಸ್ಬಿಟ್ಟಿದ್ರೆ, ಸಕ್ಕರೆನೋ ಬಾಯಿಗೆ ಹಾಕ್ಬಿಟ್ಟಿದ್ರೆ ಅಲ್ಲಿಗೆ ಲೆವೆಲ್ ಆಗಿರೋದು. ನಮ್ಗೆ ಗೊತ್ತೇ ಆಗಿಲ್ವಲ್ಲ. ಅಲ್ಲ ಏನಾಗಿದೆ ಅನ್ನೋ ಗೊತ್ತಾಗೋದಕ್ಕಿಂತ ಮುಂಚೆ ಎಲ್ಲಾನು ಆಗ್ಬಿಟ್ಟಿತ್ತು. ಬಟ್ ಈ ತರ ಬಂದಾಗ ಅಟ್ಲೀಸ್ಟ್ ಒಂದು ಉಪ್ಪು ಸಕ್ಕರೆನೋ, BP ಇದ್ರೆ ಉಪ್ಪು, ಇಲ್ಲ ಅಂತಂದ್ರೆ ಶುಗರ್ ಇದ್ರೆ ಸಕ್ಕರೆ, ಇದೇ ಬ್ಯಾಲೆನ್ಸ್ ಮಾಡೋದು. ಅದಕ್ಕೆ ಯೂಶಲಿ ಹೇಳ್ತಾರೆ ಈ ಇನ್ಸುಲಿನ್ ತಗೊಳ್ಳೋರು ಅಟ್ಲೀಸ್ಟ್ ಒಂದು ಚಾಕ್ಲೇಟ್ ಆದ್ರೂ ಜೋಬಲ್ಲಿ ಇಟ್ಕೊಂಡಿರಿ ಅಂತ, ಬಿಕಾಸ್ ಆಫ್ ಶುಗರ್. ಸೊ ಅದರಿಂದಾಗಿ ಅಪ್ಪನ ಜೊತೆ ಕಳೆಯುವಂತ ಎಷ್ಟೋ ಮೂಮೆಂಟ್ಗಳು ತುಂಬಾ, ಈವನ್ ನನ್ನ ಲೈಫಲ್ಲಿ ಅದನ್ನ ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ. ನಂಗೆ ತುಂಬಾ ಗಿಲ್ಟ್ ಇದೆ ಅದರಲ್ಲಿ. ಬಟ್ ಅಪ್ಪಂಗೆ ಏನ್ ಸೇವೆ ಮಾಡ್ಬೇಕು ಮಗನಾಗಿ ನಾನು ಮಾಡಿದ್ದೀನಿ, ಅದೊಂದು ನನಗೆ ಖುಷಿ ಇದೆ. ಆಮೇಲೆ ಕಾರ್ ತಗೋಬೇಕಾಗಿತ್ತು. ಅವ್ರು ಚೆನ್ನಾಗಿದ್ದಾಗ ಏನೋ ಒಂದು ಅವರಿಗೆ ಈಗೋ ಹರ್ಟ್ ಆಗಿ, ತುಂಬಾ ಹತ್ರದ ರಿಲೇಟಿವ್ ಇಂದಾನೆ ಈಗೋ ಹರ್ಟ್ ಆಗಿ ಅವರಿಗೆ ಕಾರ್ದು ತಗೊಳ್ಳೇಬೇಕು ಅಂತ ಡ್ರೈವಿಂಗ್ ಕಲ್ತು ಅವ್ರಿಗೆ ಕೋಮಾಗೆ ಹೋದಾಗ ಡ್ರೈವಿಂಗ್ ಲೈಸೆನ್ಸು ಬಂತು. ಕಾರ್ ತಗೊಳಕ್ ಆಗ್ಲಿಲ್ಲ. ನನಗೆ ಅದು ಗಿಲ್ಟ್ ಇತ್ತು, ಚಿಕ್ಕ ವಯಸ್ಸಿಂದ ಗಿಲ್ಟ್ ಇತ್ತು. ಹಠ ಅಲ್ಲ, 4ನೇ ಕ್ಲಾಸ್ ನೀವಿದ್ದಿದ್ವು ಅವಾಗ. ಅವಾಗಿಂದನೂ ಒಂದು ಗಿಲ್ಟ್ ಇತ್ತು ನನಗೆ. ನಮ್ಮ ಮನೇಲಿ ಕಾರ್ ತಗೊಂಡಿಲ್ಲ, ಅಪ್ಪನ ಆಸೆ ಈಡೇರ್ಲಿಲ್ಲ ಅಂತ. 2016 ನಾನು ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡೆ. ಫಸ್ಟ್ ನಾನು ತಗೊಂಡು ಪೂಜೆ ಮಾಡಿಸ್ಕೊಂಡು ಬೆಂಗಳೂರಲ್ಲಿ ಬಂಡಿ ಮಕ್ಕಳಮ್ಮ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಇಮ್ಮಿಡಿಯೇಟ್ ಆಗಿ ನಾನು ಹೊರಟಿದ್ದೆ ಶಿರ್ಸಿಗೆ. ಅಪ್ಪನ ಕೂರ್ಸ್ಕೊಂಡು ಹೋಗಿ ಮನೆ ಒಳಗಡೆ ನಾನು ಕಾಲು ಇಡ್ಲಿ, ಮನೆಯಿಂದ ಅಪ್ಪನ ಕರ್ಕೊಂಡ್ಬಂದು ಫಸ್ಟ್. ಆಗ ನಾರ್ಮಲ್ ಆಗಿತ್ತು? ಇಲ್ಲ ಅಂದ್ರೆ ಹೇಗಿದ್ರು ಅಂದ್ರೆ ಕೋಮಾಯಿಂದ ಆಚೆ ಬಂದಿದ್ರು, ಮೆಮೊರಿ ಲಾಸ್ ಆಗಿತ್ತು. ನಾನು ಯಾರು ಅಂತ ಗೊತ್ತಾಗ್ತಿರ್ಲಿಲ್ಲ ಅವ್ರಿಗೆ. ಏನು ನಿನ್ನ ಹೆಸರು ಅಂತ ಕೇಳೋರು. ಸೊ ಆತರ ಆಗ್ಬಿಟ್ಟಿತ್ತು. ಅಂದ್ರೆ ತುಂಬಾ ಚಿಕ್ಕ ಮಗು ತರ ಆಗ್ಬಿಟ್ಟಿತ್ತು. 17 ವರ್ಷನೂ ಕೂಡ ಅದೇ ಇದ್ರಲ್ಲೇ ಇದ್ರು. ಪಾರ್ಕಿನ್ಸನ್ ಅಂತ ಆಯ್ತು. ಆಮೇಲೆ ಅಂದ್ರೆ ಒಂದು ಸತ್ವ ಕಳ್ಕೊಳುತ್ತೆ. ಸೊ ಅವರಿಗೆ ಏನು ಸೆನ್ಸ್ ಆಗ್ತಿರ್ಲಿಲ್ಲ. ಬಟ್ ಹಾಗಂತ ಟಿವಿ ನೋಡೋರು, ಅಣ್ಣವ್ರ ಸಿನಿಮಾ ಬಂದ್ರೆ ನೋಡೋರು, ವಿಷ್ಣು ಸರ್ ಸಿನಿಮಾ ಬಂದ್ರೆ ನೋಡೋರು, ಅನಂತನಾಗ್ ಅವ್ರ ಸಿನಿಮಾ ಬಂದ್ರೆ ನೋಡೋರು, ರಾತ್ರಿ 1 ಗಂಟೆ 2 ಗಂಟೆ ತನಕನೂ ಟಿವಿ ನೋಡ್ತಾ ಕೂತ್ಕೊಳ್ಳೋರು. ಈ ತರ ಎಲ್ಲ ಇತ್ತು ಆಕ್ಟಿವಿಟೀಸ್. ಆಮೇಲೆ ಅವರಿಗೆ ಬೀಡ ತುಂಬಾ ಇಷ್ಟ. ಮನೆಗೆ ಯಾರೇ ಬಂದ್ರು ಹೆಸಿಟೇಟ್ ಇಲ್ಲದೆ ನನಗೆ ಬೀಡ ಕೊಡಿಸಿ ಅನ್ನೋರು, ಚಿಕ್ಕ ಮಕ್ಳ ತರ ಚಾಕ್ಲೇಟ್ ಕೊಡಿಸಿ ಅನ್ನೋ ತರ. ಸೊ ಆ ತರ ಎಲ್ಲ ತುಂಬಾ ಆಗ್ಬಿಟ್ಟಿತ್ತು. ನಮ್ಗೆ ಕೆಲವೊಂದ್ಸಲ ಎಲ್ಲ ನಮ್ಗೆ ಯಾರ್ಯಾರೋ ಮನೆಗೆ ಬಂದಾಗೆಲ್ಲ ಒಂಥರ ಏನಂತಾರೆ, ಛೇ ಏನಕ್ಕೆ ಶೇಮ್ ತರ ಅನ್ಸೋದು. ಹೋಗ್ತಾ ನಮ್ಗೆ ರೂಢಿ ಆಯ್ತು. ಅವ್ರೇನಾರು ಹಂಗೆ ಕೇಳಿದ್ರೆ ಕೊಡಿಸ್ಬೇಡಿ ಅಥವಾ ದುಡ್ಡು ಕೊಡಬೇಡಿ ಅಂತ ಗೊತ್ತಾಗೋಯ್ತು. ನಮ್ಗೆ ಹೋಗ್ತಾ ಅದು ಅಡ್ಜಸ್ಟ್ ಆಗ್ತಾ ಬಂದ್ವಿ ನಾವು. ಬಟ್ ಒಳಗೊಂದು ಇರುತ್ತೆ ಗೊತ್ತಾ. ನಿಮ್ಗೆ ಯಾವತ್ತಾದ್ರೂ ಒಂದಿನ ಎಲ್ಲರ ಅಪ್ಪಂದ್ರು ನಾರ್ಮಲ್ ಆಗಿದ್ದಾರೆ, ನನಗೆ ಎಷ್ಟೋ ಜನರ ಅಪ್ಪಂದ್ರಲ್ಲಿ ನನ್ನ ಅಪ್ಪನ ನಾನು ನೋಡ್ತೀನಿ. ನಮ್ಮ ಅಪ್ಪ ಹಿಂಗಿದ್ದಿದ್ರೆ ಹಿಂಗಿರ್ತಿದ್ರ ಅಂತ ಎಷ್ಟೋ ಜನ. ಅದರಲ್ಲೂ ಸ್ಪೆಷಲಿ ಫಾದರ್ಸ್ ಡೇ ಬಂದಾಗ ಅಥವಾ ಪಪ್ಪನ ಬರ್ತ್ಡೇ ಬಂದಾಗ ನನಗೊಂಥರ ಆ ದಿನಾನೇ ನನಗೆ ಒಂಥರ ಬೇಜಾರಲ್ಲಿ ಕಳಿತೀನಿ ನಾನು. ಅಂದ್ರೆ ಕೆಲವೊಂದ್ಸಲ ಹೆಂಗಾಗುತ್ತೆ ಅಂತಂದ್ರೆ, ಇದ್ದಾಗ ನಮಗೆ ವ್ಯಾಲ್ಯೂ ಗೊತ್ತಾಗಲ್ಲ. ಏನಾದರೂ ಆದಾಗ ಅದನ್ನು ತಡ್ಕೊಳಕ್ ಶಕ್ತಿ ಇರಲ್ಲ ನಮಗೆ. ಅದ್ರಲ್ಲೂ ನಾವುಗಳೆಲ್ಲ ಅಪ್ಪ ಅಮ್ಮ ಅಂದ್ರೆ ತುಂಬಾ ಪ್ರೀತಿ ಮಾಡೋರು. ಕೆಲವೊಬ್ರು ಇರ್ತಾರೆ, ವೃದ್ಧಾಶ್ರಮಕ್ಕೆ ಸೇರಿಸುವಂತ ಮಕ್ಳುಗಳು ಇರ್ತಾರೆ, ಅದು ಬೇರೆ ವಿಚಾರ. ಅವ್ರಿಗೆ ಆ ಸೆಂಟಿಮೆಂಟ್ ಎಮೋಷನ್ಸ್ ಇರೋದೇ ಇಲ್ಲ. ಅದ್ರಲ್ಲೂ ಈಗಿನ ಜೆನ್ಸಿ ಕಿಡ್ಗಳು ಏನಿದ್ದಾರೆ ಅವ್ರಿಗೆ ಏನೇನೋ ಎಮೋಷನ್ಸ್ ಇರಲ್ಲ. ಫುಲ್ ಡಿಪ್ಲೊಮ್ಯಾಟಿಕ್. ನಾನಾಯ್ತು ನಂದಾಯ್ತು, ಇರೋ ತನಕ ಚೆನ್ನಾಗಿರೋ, ಸತ್ಮೇಲೆ ಹೋಗ್ತಾ ಇರೋ ಅನ್ನೋ ತರ. ಹುಡ್ಸಿದ್ಯಾ ಸಾಕು ನಿನ್ ಜವಾಬ್ದಾರಿ, ನನ್ ಕೆಲಸ ಸಿಗೋ ತನಕ ನೀನ್ ಮಾಡ್ಬೇಕು, ಜವಾಬ್ದಾರಿ ನಿಂದು ಅನ್ನೋ ತರ. ಬಟ್ ಅದೇ ಪ್ರೀತಿ, ಆ ವಿಶ್ವಾಸ. ಅದಕ್ಕೆ ಕೆಲವೊಬ್ರು ಸಿನಿಮಾಗಳನ್ನ ನೋಡಿ ಕಲ್ತ್ಕೊಳ್ತಾರೆ. ಅಣ್ಣವ್ರ ಸಿನಿಮಾ ನೋಡಿ, ಬಂಗಾರದ ಮನುಷ್ಯ ನೋಡಿ ಎಷ್ಟೋ ಜನ
ವಾಪಸ್ಸು ಊರಿಗೆ ಹೋಗಿ ರೈತರಾದ್ರಂತೆ, ಕಸ್ತೂರಿ ನಿವಾಸ ನೋಡಿ ಹಾಗಾದ್ರಂತೆ. ಯಾಕೆ ಅದಲ್ಲ? ಈಗ ರಾಜಕುಮಾರ ಸಿನಿಮಾ ನೋಡಿ ಎಷ್ಟೋ ಜನ ವೃದ್ಧಾಶ್ರಮದಲ್ಲಿರೋ ಅಪ್ಪ ಅಮ್ಮಂದ್ರನ್ನ ಕರ್ಕೊಂಡು ಹೋದ್ರಂತೆ. ಯಾಕೆ? ಸಿನಿಮಾ ಅನ್ನೋದೇ ಅಥವಾ ಯಾವುದೋ ಒಂದು ಇನ್ಸ್ಪಿರೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮನುಷ್ಯಂಗೆ. ನಾನು ಹೇಳೋದು ಒಂದೇ, ಯಾವ್ದನ್ನು ನೋಡಿ ನೀವು ಕಲ್ತ್ಕೊಳ್ಳೋಕ್ಕಿಂತ ನಿಮ್ಮ ಜೀವನದಲ್ಲಿ ಆಗ್ತಿರೋಂಥ ಘಟನೆನ ಸ್ವಲ್ಪ ಅಕ್ಕಪಕ್ಕದಲ್ಲಿ ನೋಡಿ ಅಂತ. ಕೆಲಸ ಬ್ಯುಸಿ, ಎಸ್, ಟೆನ್ಷನ್ಸ್ ಇದ್ದೇ ಇರುತ್ತೆ, ಜೊತೆಗೆ ಪರ್ಸ್ನಲ್ ಲೈಫ್ ಅನ್ನೋದಿರುತ್ತಲ್ಲ, ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮನುಷ್ಯಂಗೆ. ನಾನು ಅದೇ ಹೇಳೋದು, ಕಲಾವಿದರಿಗೆ ತುಂಬ ಜನ ಅದೇನು ಹಂಗೆ ನೋಡೋದು, ಇವ್ರಿಗೆ ಏನು ಗುರು ದುಡ್ಡಿದೆ, ಸ್ಕ್ರೀನಲ್ಲಿ ಕಾಣಿಸ್ಕೊತಾರೆ, ಸಖತ್ತಾಗಿ ದುಡಿತಾರೆ, ಹೆಸರಿದೆ, ಎಲ್ಲ ಇದೆ, ಸೊಸೈಟಿಯಲ್ಲಿ ಸಿಗೋವಂಥ ಎಲ್ಲ ಸುಖ ಭೋಗಗಳೆಲ್ಲ ಸಿಗ್ತಾವೆ ನಮಗೆ ಅಂತ. ಬಟ್ ಇದೊಂದು ಜಾಬು ಅಂತ ಯಾರೂ ಕನ್ಸಿಡರ್ ಮಾಡಲ್ಲ. ಅಂದರೆ ಈಗ ನೀವು ಅಷ್ಟೇ, ನೀವು ಡಾಕ್ಟ್ರು, ಇಂಜಿನಿಯರು ಅಂತಂದರೆ ನೀವು ದುಡಿತೀರಾ, ಕಣ್ಣಿಗೆ ಕಾಣೋ ಥರ ದುಡಿತೀರಾ? ಇಲ್ಲ. ನಿಮ್ಮ ಹತ್ರ ಬರೋ ಪೇಷಂಟಿಗೆ ನೀವು ಡಾಕ್ಟ್ರು ಫೀಸ್ ಕೊಡ್ತೀರಾ, ಹೋಗ್ತೀರಾ, ಗುಣ ಆಯ್ತಾ, ಡಾಕ್ಟ್ರನ್ನೇ ಮರಿತೀರಾ. ಮನೆ ಕಟ್ಟಿಸ್ತೀರಾ, ಇಂಜಿನಿಯರ್ ಬರ್ತಾನೆ, ಪ್ಲಾನ್ ಹಾಕ್ತಾನೆ, ಮನೆ ಕಟ್ಟಿಸ್ತಾನೆ, ಹೋಗ್ತಾನೆ, ದುಡ್ಡು ಇಸ್ಕೊಂತಾನೆ, ಹೋಗ್ತಾನೆ. ಆಮೇಲೆ ಮನೆ ಕಟ್ಟಿದ್ಮೇಲೆ ಇಂಜಿನಿಯರ್ನು ಮರಿತೀರಾ. ಬಟ್ ನಮ್ಮನ್ನು ಹಂಗಲ್ವಲ್ಲ, ಎವ್ರಿ ಡೇ ಬರ್ತೀವಿ, ಕಾಣಿಸ್ಕೋತೀವಿ, ಸಿನಿಮಾ ಬಂತ ಸಿನಿಮಾದಲ್ಲಿ ಕಾಣಿಸ್ಕೋತೀವಿ, ಸಾಂಗ್ ಬಂತ ಸಾಂಗಲ್ಲಿ ಕಾಣಿಸ್ಕೋತೀವಿ, ಟ್ರೋಲ್ ಮಾಡ್ತಾರೆ, ಮೇಮ್ಸು, ಕೆಟ್ಟ ನೆಗೆಟಿವ್ ಕಮೆಂಟ್ ಹಾಕ್ತಾರೆ, ಏನೇನು. ಒಟ್ನಲ್ಲಿ ನಾವುಗಳು ಪಬ್ಲಿಕ್ ಫಿಗರ್ ಅಂತ ಯಾಕೆ ಹೇಳ್ತಾರೆ ಗೊತ್ತಾ? ಪಬ್ಲಿಕ್ ಪ್ರಾಪರ್ಟಿ ಅನ್ನೋ ಥರ. ತುಂಬಾ ಅದು ಹೇಳಕ್ ಹೋದ್ರೆ ಸಿಕ್ಕಾಪಟ್ಟೆ ಕಾಂಪ್ಲಿಕೇಶನ್ಸ್ ಇದೆ ನಮ್ಮ ಇಂಡಸ್ಟ್ರಿ ಲೈಫಲ್ಲಿ. ನಾವು ಸ್ವಲ್ಪ ಎಲ್ಲದಕ್ಕೂ ಸೈಲೆಂಟ್ ಆಗಿರ್ಬೇಕು ಅನ್ನೋದು. ಕೆಲವೊಂದ್ಸಲ ಇಲ್ಲ ಎಲ್ಲದಕ್ಕೂ ಸೈಲೆಂಟ್ ಆಗಿರಕ್ಕಾಗಲ್ಲ. ಈಗ ನಾನು ಕೆಲವೊಂದ್ ಕಡೆ ಹೇಳಿದ್ದೆ, ತೀರಾ ನಂಗೆ ನನ್ನ ತನಕ ತಡ್ಕೊಳಕ್ ಆಗದಿರೋ ತನಕ ಬಂದಾಗೆಲ್ಲ ನಾನು ಕರ್ಸಿ, ಅಂದ್ರೆ ನನ್ಗದು ಏನ್ ಕರ್ಸ್ಬೇಕು ಅಂತಿಲ್ಲ, ಬಟ್ ಯಾರೋ ಒಬ್ರು ನನ್ನ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡೋ ಅಧಿಕಾರ ಯಾರು ಕೊಟ್ರು ಅಲ್ವಾ? ನನ್ನ ಪರ್ಸನಲ್, ಅವ್ರು ಯಾರೂ ಅಲ್ಲ. ಹಂಗಿದ್ದಾಗ ಅವ್ರು ಮಾತಾಡಬಾರ್ದು, ಕಾಮೆಂಟ್ ಮಾಡಬಾರ್ದು, ಕಿಂಡಲ್ ಮಾಡಬಾರ್ದು. ಅದು ಎಲ್ಲೋ ಒಂದ್ ಕಡೆ ನಮ್ಗೆ ಹರ್ಟ್ ಆಗುತ್ತೆ ಅನ್ನೋದು ಒಂದು ಇರುತ್ತೆ. ಅದು ಹೆಂಗೆ ಅಂತಂದ್ರೆ ನನ್ನ ಕಿವಿ ತನಕ ಬರೋ ತನಕನೂ ನಾನು ತಡ್ಕೊಂಡಿದೀನಿ ಅಂತಂದ್ರೆ ಅದೆಲ್ಲೆಲ್ಲಿ ಹೋಗಿ ಬಂದಿರ್ಬೇಡ, ಯಾರ್ಯಾರ ಜೊತೆ ಏನೇನ್ ಮಾತಾಡಿರ್ಬೇಡ. ಕೆಲವೊಂದ್ಸಲ ಬಾಯಿಗೆ ಬೀಗ ಹಾಕ್ಸ್ಬೇಕಾಗತ್ತೆ. ನಾವು ಬೀಗ ಹಾಕೊಂಡಿರ್ತೀವಿ, ಕೆಲವೊಂದ್ಸಲ ನಾವು ಓಪನ್ ಮಾಡಿ ಅವ್ರದ್ದು ಬೀಗ ಹಾಕ್ಸ್ಬೇಕಾಗತ್ತೆ. ಅದನ್ನ ಮಾಡಿದೆ ಅಷ್ಟೇ. ಸೊ ಮುಂದೂ ಅಷ್ಟೇ ಸೈಲೆಂಟ್ ಆಗಿರ್ತೀನಿ ಅಂತಲ್ಲ, ಬಟ್ ಅತಿರೇಕವಾದ್ರೆ ಯಾವುದು ಕೂಡ ವಿಷಾನೇ ಅಷ್ಟೇ. ನಂಗೆ ಅದೆಲ್ಲ ನಂಬಿಕೆನೇ ಇಲ್ಲ. ಪ್ಯಾನ್ ಇಂಡಿಯಾ ಅನ್ನೋದು ಆಗೋದು, ಮಾಡೋದಲ್ಲ. ಈಗ ಕಾಂತಾರ ಅನ್ನೋ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಮಾಡಕ್ ಯಾವತ್ತೂ ಅವ್ರು ನೋಡೇ ಇರ್ಲಿಲ್ಲ ಇನಿಷಿಯಲ್ ಅಲ್ಲಿ ಅಲ್ವಾ? ಕನ್ನಡಿಗರು ಬೆಳೆಸಿದ್ರು ಅದನ್ನ, ಅದು ಒಂದ್ ಕಡೆ ಹೋಯ್ತು. ಈಗ ಸೂಫ್ರಮ್ಸು ಇಲ್ಲಿಂದ ಮಲಯಾಳಂ ಹೋಯ್ತು, ಮಲಯಾಳಿಂದ ತೆಲುಗು ಬಂತು. ಯಾಕೆ ಬಂತು? ಬಿಕಾಸ್ ಆಫ್ ಸಬ್ಜೆಕ್ಟ್, ಆಮೇಲೆ ಜನರ ರೀಚ್ ಹಂಗಿತ್ತು, ಅದಕ್ಕೆ ಹಂಗಾಯ್ತು. ಆಮೇಲೆ ಅದೇ ಹೇಳ್ದಲ್ಲ, ಅದು ಆಗೋದು, ಮಾಡೋದಲ್ಲ. ಈಗ ನಾವು ಅಷ್ಟೇ, ಸಿನಿಮಾನ ನಾವು ಸಬ್ಜೆಕ್ಟ್ ಬರಿಬೇಕಾದ್ರೆ ಇದು ಈ ಭಾಷೆ ಸೆಟ್ ಆಗುತ್ತಾ, ಇದು ಈ ಭಾಷೆ ಸೆಟ್ ಆಗತ್ತಾ ನಾವು ಬರೆಯಲ್ಲ. ಇದನ್ನ ಮಾಡಿದ್ರೆ ಜನ ಇಷ್ಟಪಡ್ತಾರ. ಜನ ಅಂದ್ರೆ ನಮಗೊಬ್ಬರೇ ಆಡಿಯನ್. ಆ ಆಡಿಯನ್ ತಮಿಳವನಾಗಿರ್ಬೋದು, ತೆಲುಗುನ ಆಗಿರ್ಬೋದು, ಅಥವಾ ಹಿಂದಿಯವನಾಗಿರ್ಬೋದು, ಅಮೇರಿಕನ್ ಅವನಾಗಿರ್ಬೋದು. ನಮ್ಮ ಸಿನಿಮಾ ನೋಡ್ದ ಅಂತಂದ್ರೆ ಅವನಿಗೂ ಕನೆಕ್ಟ್ ಆಗ್ಬೇಕಿದು ಅಂತ. ಬಟ್ ನಮ್ಮ ದೇಶೀಯ ಸ್ಟೈಲಲ್ಲಿ, ನಮ್ಮ ಮಣ್ಣಿನ ಕತೆ, ನಮ್ಮ ಸೋರ್ಸ್, ಅದರಿಂದ ನಾವು ನಮ್ಮ ಅಕ್ಕಪಕ್ಕದಲ್ಲಾಗಿರೋ ಎಕ್ಸ್ಪೀರಿಯನ್ಸ್ ನಾವು ಬರ್ಕೊಂಡು ಅದಕ್ಕೊಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್, ಸಿನಿಮ್ಯಾಟಿಕ್ ಏನಂತಾರೆ ಲಿಬರ್ಟಿ ತಗೊಂಡು ಕೆಲವೊಂದು ನಾವು ಬರೆದು ಅದನ್ನ ಹಾಕ್ಬೇಕಾಗತ್ತೆ. ಫಿಕ್ಷನ್ ಅಂತೀವಿ ಅದನ್ನೇ. ರಿಯಲ್ ಘಟನೆನ ನಾವು ತೋರ್ಸೋದಕ್ಕೂ ನಾವೇ ಬರೆದದ್ದನ್ನ ತೋರ್ಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ.